ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೀವು ನೋಡ್ತಿರೋ ಕ್ಲಿಪ್ಪಿಂಗ್ಸ್ ಎಲ್ಲ ಬೆಂಗಳೂರು ವಸಂತಪುರ ಸಾಯಿಬಾಬಾ ಮಂದಿರದ್ದು. ಇದನ್ನೆಲ್ಲ ನನ್ನ ಫ್ರೆಂಡ್ ಒಬ್ಬರು ಕಳಿಸಿದ್ರು. ನಾನು ಹೋದ ವರ್ಷ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೆ ಗುರುಪೂರ್ಣಿಮೆ ದಿನ. ಇವತ್ತು ಗುರುಪೂರ್ಣಿಮಾ. ನಿನ್ನೆ ಇಂಡಿಯಾದಲ್ಲಿ ಆಗಿದೆ, ಇವತ್ತು ನಾಳೆ ಇಲ್ಲಿ US ಅಲ್ಲಿ, ಅಂದರೆ ಒಂದಿನ ಹಿಂದೆ ಮುಂದೆ ಇರುತ್ತೆ ಅಲ್ವಾ. ಹಾಗೇನೆ ನನಗೆ 2 ಕಡೆದು ಭಗವಂತನ ದರ್ಶನ ಸಿಕ್ತು. ನನಗೆ ಅದೇ ತುಂಬ ಖುಷಿಯಾದಂಥ ವಿಚಾರ ಅಂತ ಹೇಳ್ಬೋದು. ದತ್ತಾತ್ರೇಯ ಸ್ವಾಮಿ ದರ್ಶನ, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ, ಸ್ವಾಮಿಗೆ ಗಣಪತಿ ಪೂಜೆ ಫಸ್ಟು ಅಗ್ರ ಪೂಜೆ ಗದಿಪತಿ ಗಣಪತಿ, ಅದಕ್ಕೆ ಗಣಪತಿ ಪೂಜೆ ಮಾಡಿ ಸಾಯಿಬಾಬನ ಪೂಜೆನ ನೆರವೇರಿಸ್ತಾರೆ ಎಲ್ಲ ಕಡೆನೂ. ಹಾಗೆ ಇಲ್ಲೂ ಕೂಡ US ಅಲ್ಲಿ ಸ್ಯಾನ್ ಹೋಸೆಲ್ಲೂ ಕೂಡ ಈ ಸುತ್ತಮುತ್ತ ಇರುವಂಥ ಸಾಯಿಬಾಬನ ಟೆಂಪಲಲ್ಲೂ ಕೂಡ ಅದೇ ಥರ ನಿಯಮಬದ್ಧವಾಗಿ ಇಲ್ಲೂ ಕೂಡ ಆಚರಿಸಿದ್ರು. ನನಗಿಲ್ಲೂ ಅಲ್ಲಿ ದರ್ಶನನೂ ಕೂಡ ಮಾಡ್ದಂಗೆ ಆಯಿತು. ಇಲ್ಲಿ ದರ್ಶನ ನಾನೇ ಹೋಗಿ ಖುದ್ದಾಗಿ ದರ್ಶನ ಮಾಡಿದಂಥ ಒಂದು ಅವಕಾಶ ಸಿಕ್ತು ಮಾಡೋಕ್ಕೆ. ತುಂಬ ಖುಷಿಯಾಯಿತು, ತುಂಬ ಸಂತೋಷ ಆಯಿತು. ನನ್ನ ಜೀವನದಲ್ಲಿ ನಾನು ಗುರು ಅಂತ ಸಾಯಿಬಾಬನ್ನ ಸ್ವೀಕರಿಸಿದ್ದೀನಿ. ಎಲ್ಲರಿಗೂ ಅಷ್ಟೇ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಆ ಗುರಿ ತಲುಪಕ್ಕೆ ಗುರು ಖಂಡಿತ ಸಹಾಯ ಮಾಡ್ತಾರೆ, ನಮಗೆ ದಾರಿ ತೋರಿಸ್ತಾರೆ. ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಅದೇ ಥರ ನೋಡಿ, ಮುಂದೆ ನೋಡ್ತಾ ಹೋಗಿ ಇದನ್ನು ಕೇಳಿದ ಮೇಲೆ ಕೆಲವೊಂದು ಮಾತನ್ನ ನಿಮಗೆ ಅನಿಸುತ್ತೆ ಇದು ಪವಾಡ. ಕೆಲವೊಂದು ನಮ್ಮ ಜೀವನದಲ್ಲಿ ಆಗೋದೇ ಇಲ್ಲ ಅಂದ್ಕೊಂಡಿದ್ದು ಆಗ್ಬಿಡುತ್ತೆ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಗ್ಬಿಡುತ್ತೆ. ಹಾವು ಕೆಲವೊಂದು ಸರಿ ಅಗ್ವಾಗ್ಕೊಂಡ್ರೆ ಹಗ್ಗ ಕೂಡ ಆವಾಗ್ಬಿಡುತ್ತಂತೆ. ಹಂಗೆ ನನ್ನ ಜೀವನದಲ್ಲಿ ಒಂದಷ್ಟು ಆವಾಗ್ಕೊಂಡಿದ್ದಂಥ ಕೆಲಸಗಳು ಅಗ್ವಾಗಿ ಪರಿಣಾಮ ಆಗಿ ಸುಲಲಿತವಾಗಿ ನೆರವೇರಿದೆ. ಇಲ್ಲಿ ನೋಡಿ, ಈ ದೇಶ ಪೆಟ್ ಫ್ರೆಂಡ್ಲಿ, ಎಲ್ಲ ಲಕ್ಸುರಿ ಲೈಫ್ ಲೀಡ್ ಮಾಡ್ತವೆ. ಇಲ್ಲಿ ನಾವಿವಾಗ ಬರ್ತಾ ಇರುವಂಥದ್ದು ಯಮುನನ ಮನೆಗೆ. ಈಗ ನಿಮಗೆ ಒಂದು ಚಿಕ್ಕದಾಗಿ ಹಂಗೆ ಯಮುನನ ಮನೆಯನ್ನು ತೋರಿಸ್ತೀನಿ. ಯಮುನಾ ಯಾರು ಅಂದರೆ ನಿಮಗೆ ಗೊತ್ತಿರುತ್ತೆ, ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ. ನನ್ನ ಮಗಳು ಕ್ಲೋಸ್ ಫ್ರೆಂಡ್ಸು. ಇವರೆಲ್ಲ ಒಟ್ಟಿಗೆ ಕಾಲೇಜಲ್ಲಿ ಬೆಂಗಳೂರಲ್ಲಿ ಓದ್ತಾಯಿದ್ರು. ಇವಾಗೆಲ್ಲ ಒಂದು 10 ನಿಮಿಷ ಡಿಸ್ಟೆನ್ಸಲ್ಲೇ ಇದ್ದಾರೆ. ಯಮುನನ ಹಸ್ಬೆಂಡ್ ಅವರು, ನೀವು ಹಳೆ ವೀಡಿಯೋದಲ್ಲೂ ನೋಡಿರ್ತೀರ. ಏನು ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಲಾಸ್ ವೇಗಸ್ದು ಒಂದು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಅಲ್ಲಿ 3 ದಿವಸ ಇದ್ದು ವಾಪಸ್ ಬರಬೇಕಾಗಿತ್ತು. ಬರೋ ದಿವಸ ಇವಳು ನಾನು ಬರೋಕ್ಕೆ ಮುಂಚೆಯಿಂದನೇ 9 ಗುರುವಾರದ್ದು ರಥನ ಆರಂಭಿಸಿದ್ಲಂತೆ. ನಾನು ಬರೋಷ್ಟೊತ್ಕೊಂದು 5-6 ವಾರ ಆಗಿತ್ತು. ಹೋದ ಗುರುವಾರ 9ನೇ ಗುರುವಾರ ಇತ್ತು. ಹೋದ ಗುರುವಾರನೇ ನಾವು ಆ ಕಡೆಯಿಂದ ಲಾಸ್ ವೇಗಸ್ಸಿಂದ ವಾಪಸ್ ಬರೋ ದಿನವೂ ಆಗಿತ್ತು. ಆದರೆ ಸಂಜೆ ನಾವು 4 ಗಂಟೆಗೆ ಫ್ಲೈಟ್ ಇತ್ತು. ಇಲ್ಲಿಗೆ ಲ್ಯಾಂಡ್ ಆಗಿ ಮನೆಗೆ ರೀಚ್ ಆಗಿ ಇವ್ರ ಮನೆಗೆ ಹೋಗೋಷ್ಟೊತ್ತು 7 ಗಂಟೆ ಆಗುತ್ತೆ ಅಂದ್ಬಿಟ್ಟು ಡಿನ್ನರು, ಕುಂಕುಮಕ್ಕೆ ಮತ್ತು ಡಿನ್ನರ್ಗೆಲ್ಲ ಇಲ್ಲೇ ಬನ್ನಿ ಅಂತ ಹೇಳಿದ್ಲವಳು. ಆದರೆ ದುರಾದೃಷ್ಟವಶಾತ್ ಅವತ್ತು ಅಲ್ಲಿ ಮಳೆ ಬಂದ್ಬಿಡ್ತು. ಲಾಸ್ ವೇಗಸ್ಸಲ್ಲಿ ಮಳೆ ಬಂದು ಗಾಳಿ ಬಂತು ಅಂತ ಫ್ಲೈಟ್ನ ಸ್ವಲ್ಪ ಮುಂದೂಡಿದ್ರು. ಇದು ಫಸ್ಟ್ 6:15 ಅಂದರು, ಆಮೇಲೆ 7:15 ಅಂದರು. ಇನ್ನು ಆಗಲ್ಲ ಬಿಡು ನಾವು ಹೋಗೋಕ್ಕೆ. ಯಾಕೆ ಅಂತಂದರೆ ಇವ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಬೇಕು ಪಾಪ. ಆಮೇಲೆ ಏನೇನೋ ಕೆಲಸಗಳು ಇದಿರುತ್ತೆ ಅಲ್ವಾ. ಇಲ್ಲೆಲ್ಲ ಹಂಗೆ ಒಂದು ದಿವಸ ಬಿಡು ಮಾಡ್ಕೋಬೇಕು ಅಂದರೆ ಅದಕ್ಕೆ ವಾರದಿಂದನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರಬೇಕು. ಹಂಗೆ ಇನ್ನಾಗಲ್ಲ, ಇನ್ನೊಂದು ದಿವ್ಸಕ್ಕೆ ಹೋಗೋಣ ಬಿಡು ಅಂತ ಡಿಸೈಡ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಆದರೂ ನನ್ನ ಒಳಗಡೆ ಮನಸ್ಸು ಕೇಳಬೇಕಲ್ಲ. ಇದು ನೋಡಿ, ಅವಳು 9 ವಾರ ವ್ರತ ಮಾಡಿ ಬಂದಂಥವ್ರಿಗೆ ಇಲ್ಲಿ ಸಾಯಿಬಾಬನ ರಥದ ಬುಕ್ನ ಅವಳೇ ಪ್ರಿಂಟೌಟ್ ತೆಗೆದು ಅದ್ರ ಜೊತೆಗೆ ಒಂದು ಬಳೆ ಇಟ್ಟು ಅರಿಶಿನ ಕುಂಕುಮ ಕೊಟ್ಟಿದ್ಲು. ಇದು ಚಿತ್ರಾನ್ನ ಮತ್ತು ಕಡಲೆಕಾಳು ಉಸ್ಲಿನ ರೆಡಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ದೇವಸ್ಥಾನಕ್ಕೂ ತೊಗೊಂಡೋಗಿ ಕೊಟ್ಟಿದ್ಲಂತೆ. ಮಧ್ಯಾಹ್ನ ಮನೆಗೆ ಬಂದವ್ರಿಗೂ ಕುಂಕುಮಕ್ಕಿಟ್ಟು ಕೊಟ್ಟಿದ್ಲಂತೆ. ನಾವು ಮನೆಯಲ್ಲಿ ಬೇರೆ ದಿವಸ ಏನೇ ಅಡುಗೆ ಮಾಡಿದ್ರೂ ಈ ಥರ ಪೂಜೆ ಮಾಡಿ ಅಡುಗೆ ಮಾಡ್ತೀವಲ್ವ, ಆ ಪ್ರಸಾದದ ರುಚಿನೇ ಬೇರೆ ಅಲ್ವಾ. ಅಷ್ಟು ಅದ್ಭುತವಾಗಿತ್ತು ಪ್ರಸಾದದ ರುಚಿ ಕೂಡ. ಹಾಗೇ ನಾನು ಅಂದ್ಕೊಂಬಿಟ್ಟಿದ್ದೆ ಇನ್ನು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಮಗಳು ನೀನು ನಾಳೆ ಹೋಗೋಣ ಅಂತ ಹೇಳಿದ್ರು ಕೂಡ ಒಳ ಮನಸ್ಸು ನನಗೆ ಅಟ್ ಎನಿ ಕಾಸ್ಟ್ ಭಗವಂತ ನಿನಗೆ ಬಿಟ್ಬಿಟ್ಟಿದ್ದೀನಪ್ಪ, ಒಟ್ನಲ್ಲಿ ನನಗೆ ಬರಬೇಕು ಅಂತ ತುಂಬ ಆಸೆ ಇದೆ ಅಂದ್ಕೊಂಡು ಸುಮ್ಮನಾಗೋದೆ ಬೇಜಾರಾಗಿ. ಆದರೆ ಆ 9 ಗಂಟೆ ಒಳಗಡೆ ನಾವು ಬಂದು ತಲುಪಿ ಇವ್ರ ಮನೆಗೆ ಹೋಗಿ ನೋಡಿದ್ರಲ್ಲ, ಕುಂಕುಮ ತೊಗೊಂಡು ಪ್ರಸಾದನೂ ತೊಗೊಂಡು ಮನೆಗೆ ಬಂದ್ವಿ. ತುಂಬ ಖುಷಿಯಾಯಿತು. ಈ ಥರ ಆಗೋದೇ ಇಲ್ಲ ಅಂದ್ಕೊಂಡಿದ್ದೆಲ್ಲ ನನಗೆ ಕೆಲವೊಂದು ಸರಿ ಭಗವಂತನ ಪೂರ್ತಿಯಾಗಿ, ಅಂದರೆ ಯಾವಾಗಲೂ ನಂಬಲ್ಲ, ಎಲ್ಲ ಕೆಲಸಕ್ಕೂ ನಂಬಲ್ಲ ಅಂತಲ್ಲ. ಕೆಲವೊಂದು ನಮ್ಗೆ ಅನಿವಾರ್ಯತೆ ಇದೆ, ನಮ್ಗೆ ಅಗತ್ಯತೆ ಇದೆ ಅಂದರೆ ಭಗವಂತ ನೆರವೇರಿಸ್ತಾನೆ. ಹಂಗನ್ಬಿಟ್ಟು ನಾವು ಒಳ್ಳೆಯದು ಕೆಟ್ಟದ್ದು ಏನು ಕೇಳಿದ್ರು ನೆರವೇರ್ಸೋಕ್ಕಾಗುತ್ತಾ? ಹಂಗಾದರೆ ಭೂಮಿ ಮೇಲೆ ಹಿಡಿದು ನಿಲ್ಸೋಕ್ಕೆ ಆಗ್ತಿರ್ಲಿಲ್ಲ ಎಲ್ಲರನ್ನೂ ಅಲ್ವಾ. ಒಂದು ಸರಿ ಒಳ್ಳೆಯದಾಗುತ್ತೆ, ಒಂದು ಸರಿ ಕೆಟ್ಟದಾಗುತ್ತೆ, ಈ ಥರ ರೊಟೇಷನ್ ಆಗ್ತಾ ಇರುತ್ತೆ. ಆದರೆ ನಾವು ಸೋತೋದಾಗ ಭಗವಂತನ ಮಾತ್ರ ಮರಿಬಾರ್ದು. ಇದು ನೋಡಿ, US ಅಲ್ಲಿ ನಾನು ಸಾಯಿಬಾಬನ ಮಂದಿರಕ್ಕೆ ಹೋಗಿದ್ದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಇವತ್ತು ಗುರುಪೂರ್ಣಿಮೆ ಆಗಿದ್ದರಿಂದ ಇವತ್ತು ಕೂಡ ಹೋಗಿದ್ವಿ ನೋಡಿ. ಅಲ್ಲೂ ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೊಡ್ಡ ಹಾಲಲ್ಲಿ ಕೂತ್ಕೊಂಡು ಒಬ್ಬರು ಪುರೋಹಿತರು ಕೂತ್ಕೊಂಡು ಹೇಳ್ಕೊಡ್ತಾಯಿದ್ರು. ಅದ್ರ ಪ್ರಕಾರ ಇವರು ಮಂತ್ರನ ಉಚ್ಚರಿಸ್ಕೊಂಡು ಪೂಜೆ ಮಾಡ್ತಾಯಿದ್ರು. ಏನು ಅಂತಂದರೆ ಇಲ್ಲಿ ನಾನು ಹೇಳೋದೇನು ಅಂತಂದರೆ, ನಮ್ಮ ಜೀವನದಲ್ಲಿ ಭಗವಂತನ ತುಂಬ ಪರೀಕ್ಷೆಗಳು ಬರುತ್ತೆ, ನಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಆದರೆ ಭಗವಂತನ ಮೇಲಿನ ನಂಬಿಕೆ ಮಾತ್ರ ಯಾವತ್ತೂ ಕಳ್ಕೋಬಾರ್ದು.
ಯಾಕೆಂದರೆ ಒಂದೊಂದು ಸರಿ ನಮಗೆಲ್ಲರಿಗೂ ಇದನ್ನು ಅನುಭವಿಸಿರ್ತೀವಿ ನಾವು ಭಾಳ. ಇವತ್ತೊಂದು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ, ಒಂದು ಸ್ವಲ್ಪ ಮೋಟಿವೇಶನ್ ಬಗ್ಗೆ ಮಾತಾಡೋಣ ಅಂತ. ಆಮೇಲೆ ಮುಂದಕ್ಕೆ ಇಲ್ಲಿನ ವೀಡಿಯೋಗಳು ಖಂಡಿತ ಬರುತ್ತೆ. ಏನು ಅಂತಂದರೆ ನಾವು ಇಷ್ಟಪಟ್ಟಿರೋ ಕೆಲಸಗಳು, ಆಮೇಲೆ ಕೆಲವೊಂದು ನಂಬಿಕೆ ದ್ರೋಹ ಜೀವನದಲ್ಲಿ, ಅನಾರೋಗ್ಯ ಸಮಸ್ಯೆ ಇವೆಲ್ಲ ಕಾಡಿ ಸಂಬಂಧಿಕರಿಂದ ಅವಮಾನ ಹಿಂಸೆ ಇದನ್ನೆಲ್ಲ ಅನುಭವಿಸಿ ನಾವು ಕುಗ್ಗೋಗ್ಬಿಟ್ಟಿರ್ತೀವಿ ಕೆಲವೊಂದು ಸರಿ. ಆವಾಗ ಇನ್ನೇನು ನಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಆವಾಗ ಭಗವಂತನ ಮುಂದೆ ಹೋಗಿ ನಂಬಿಕೆಯಿಂದ ಕೂತ್ಕೊಂಡು ನಾವು ಕೇಳ್ಕೊಂಡಾಗ ನಮ್ಮ ಕಣ್ಣೀರು ರೂಪದಲ್ಲಿ ಬರುತ್ತೆ. ಇದು ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಸರಿ ಆಗಿದೆ, ಆಗ್ತಾನೂ ಇರುತ್ತೆ. ಆವಾಗ ಭಗವಂತನ ಉತ್ತರ ಏನಾಗಿರುತ್ತೆ ಗೊತ್ತಾ, ಆವಾಗ ಅಂತರಾತ್ಮ ಎಚ್ಚರಿಸುತ್ತೆ. ನಾವು ಅನ್ಕೋಬೇಕು, ನಾವು ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ನೋವೆಲ್ಲ ದೇವ್ರ ಹತ್ರ ತೋಡ್ಕೊಂಡು ಕೂತ್ಕೊಂಡಾಗ ನಾವು ಮೋಟಿವೇಶನ್ ತೊಗೋಬೇಕು. ಆವಾಗ ಭಗವಂತನೇ ನಮಗೆ ಒಳ ಮನಸ್ಸಿನಿಂದ ಉತ್ತರ ಕೊಡ್ತಾನೆ. ಏನಂತ, ಇದೆಲ್ಲ ನಿನಗೆ ನಾನು ಮಾಡ್ತಿರೋ ಪರೀಕ್ಷೆ, ನೀನು ಯಾವುದಕ್ಕೂ ಕುಗ್ಬೇಡ, ನಿನಗೆ ಮುಂದೆ ಇನ್ನೂ ನಿನ್ನ ಅರ್ಹತೆಗೆ ಇನ್ನೂ ಉತ್ತಮವಾಗಿರುವಂಥ ಅವಕಾಶಗಳು ಸಿಕ್ಕಲಿ ಅಂತ ನಾನು ಇವಾಗ ಬಂದಿರೋ ಅವಕಾಶಗಳನ್ನೆಲ್ಲ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ನಿನಗೆ ಮುಂದೆ ಯಶಸ್ಸಿನ ದಾರಿ ಸಿಕ್ಕತ್ತೆ, ನೀನು ನಿರಾಶೆ ಆಗಬೇಡ. ಇವೆಲ್ಲ ನಾನು ನಿನಗೆ ಮಾಡ್ತಾ ಇರೋಂಥ ಪರೀಕ್ಷೆ. ಯಾಕೆ ಅಂತಂದರೆ ನೀನು ಗಟ್ಟಿ ಆಗಬೇಕು ಜೀವನದಲ್ಲಿ. ಸಂಬಂಧಿಕರಿಂದ ನೀನು ನೋವು ಅವಮಾನ ಎಲ್ಲ ಅನುಭವಿಸ್ತಿದ್ರು ಕೂಡ ಅದು ನಿನ್ನೊಳಗಡೆ ಇರುವಂಥ ಶಕ್ತಿನ ಹೆಚ್ಚಿಸುತ್ತೆ, ಆಯಿತಾ? ಅದಕ್ಕೋಸ್ಕರ ನೀನು ಕುಗ್ಗಬೇಡ, ನೀನು ಧೈರ್ಯವಾಗಿರು. ಅಲ್ಲೇ ಇರುತ್ತೆ ಶ್ರದ್ಧಾ ಸಬೂರಿ ಅಂತ ಸಾಯಿಬಾಬನ ಅಕ್ಕಪಕ್ಕ ಬರೆದಿರ್ತಾರೆ ನೋಡಿ. ಹಂಗೆ ಶ್ರದ್ಧೆ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ನಿಂಗೆ ಒಳ್ಳೆಯದಾಗುತ್ತೆ ಅನ್ನೋದು ಒಳಮನಸ್ಸು ನಮ್ಗೆ ಹೇಳ್ತಾ ಇರುತ್ತೆ. ಅದು ನಮ್ಮ ಒಳಮನಸ್ಸಿನ ಮುಖಾಂತರ ಭಗವಂತ ಕೊಡುವಂಥ ಉತ್ತರ ಅಂತ ತಿಳ್ಕೊಂಡು ನಾವು ಮುಂದುವರಿಬೇಕು. ಆವಾಗ ನಮಗೆ ನಿಜವಾಗಲೂ ಮುಂದಿನ ದಾರಿಗೆ ಬೆಳಕು ಸಿಕ್ಕತ್ತೆ. ಹಂಗೇ ಕೆಲವೊಂದು ಸರಿ ನಾವು ಜೀವನದಲ್ಲಿ ಹತಾಶರಾಗ್ಬಿಟ್ಟಿರ್ತೀವಿ. ಯಾರೂ ನಮ್ಮವರಲ್ಲ, ಯಾರೂ ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಲ್ಲ, ನಮಗೇನೋ ತೊಂದರೆಯಲ್ಲಿ ಸಿಗಾಕೊಂಡಾಗ ಯಾರೂ ಮಾಡಲ್ಲ ಅಂತ. ಅದನ್ನ ನಾವು ಎರಡು ರೀತಿಲಿ ಯೋಚನೆ ಮಾಡಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆ ಅಂತಂದರೆ, ಒಂದು ಸರಿ ಒಂದು ಗುಬ್ಬಿ ಮರಿ ಹಾಕೋಕ್ಕೆ ಜಾಗ ಹುಡುಕ್ತಾ ಇತ್ತಂತೆ. ಆವಾಗ ಒಂದು ಎರಡು ಮರ ಕಾಣಿಸ್ತಂತೆ ಅದಕ್ಕೆ. ಒಂದು ಮರದ ಹತ್ರ ಹೋಗಿ ಫಸ್ಟ್ ಕೇಳ್ತಂತೆ, ನಾನು ಮರಿ ಹಾಕಬೇಕು, ನನಗೆ ಜಾಗ ಕೊಡು ಅಂತ. ಆ ಮರ ಇಲ್ಲಿ ಜಾಗ ಇಲ್ಲ ಅಂತ, ಪಕ್ಕದ ಮರದ ಹತ್ರ ಹೋಗಿ ಕೇಳು ಅಂತ ಹೇಳ್ತಂತೆ. ಆವಾಗ ಪಕ್ಕದ ಮರದ ಹತ್ರಕ್ಕೆ ಹೋಯ್ತಂತೆ ಗುಬ್ಬಿ. ನೋಡಿ, ಸಾಯಿಬಾಬನ ಮಂದಿರಕ್ಕೆ ಎಂಟ್ರಿ ಆದ ತಕ್ಷಣ ಗಣಪತಿ ಪೂಜೆ, ಅಗ್ರ ಪೂಜೆ ಗಣಪತಿಗೆ ತಾನೇ, ಅದು ಮುಗಿಸ್ಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಆಯಿತು. ಹಾಗೆ ನೋಡ್ತಾ ಹೋಗಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ನಾನು ಆಗಲೇ ಹೇಳ್ದಂಗೆ ಇವತ್ತು ಆಧ್ಯಾತ್ಮದ ಬಗ್ಗೆ ಮಾತಾಡೋಣ, ಸ್ವಲ್ಪ ಮೋಟಿವೇಶನ್ ಬಗ್ಗೆ ಹೇಳೋಣ ಅಂತಂದ್ಬಿಟ್ಟು ಹೇಳ್ತಾ ಇರೋವಂಥದ್ದು. ಇವೆಲ್ಲ ನಮ್ಮ ಜೀವನಕ್ಕೆ ಸ್ಫೂರ್ತಿ ಕೊಡುತ್ತೆ. ಪಕ್ಕದ ಮರ ಆ ಗುಬ್ಬಿಗೆ ಆಯಿತು ನಿನಗೆ ಜಾಗ ಕೊಡ್ತೀನಿ ಅಂತ ಕೊಡ್ತಂತೆ. ಆ ಗುಬ್ಬಿ ಮರಿ ಆಗ್ತಂತೆ, ಅಲ್ಲೇ ಸ್ವಲ್ಪ ದಿವಸ ವಾಸ ಇರ್ತಂತೆ. ಹಿಂಗೆ ನೋಡ್ತಾ ಒಂದಿನ ಗಾಳಿ ಮಳೆ ಎಲ್ಲ ಜೋರಾಗಿ ಬಂದು ಪಕ್ಕದ ಮರ ಬುಡದ ಸಮೇತ ಬಿದ್ದೋಯ್ತಂತೆ ಕೆಳಕ್ಕೆ. ಆವಾಗ ಗುಬ್ಬಿ ಬಂದು ಹೇಳ್ತಂತೆ, ನೋಡು, ನನಗೆ ಅನ್ಯಾಯ ಮಾಡಿದೆ ನೀನು, ನನಗಿರೋಕ್ಕೆ ಜಾಗ ಕೊಡಲಿಲ್ಲ, ಇವಾಗ ನೋಡು ನೀನೇ ಬುಡದ ಸಮೇತ ಬಿದ್ದೋದೆ ಅಂತ. ಆವಾಗ ಮರ ಹೇಳ್ತಂತೆ, ನೋಡು, ನನಗೆ ವಯಸ್ಸಾಗೋಗಿತ್ತು, ನಾನು ಬೇರೆಲ್ಲ ಸಡ್ಲಾಗೋಗ್ತಿತ್ತು, ಅದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನನ್ನ ಜೊತೆ ನೀನು ಮಣ್ಣಾಗಬಾರ್ದು ಬೀಳಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಪಕ್ಕದ ಮರ ಇನ್ನೂ ಹೆಂಗಾಗಿತ್ತು, ಅದು ಗಟ್ಟಿಯಾಗಿತ್ತು, ಅಲ್ಲಿ ಹೋಗಿ ಕೇಳು ಆಶ್ರಯನ ಅಂತ ಹೇಳಿದ್ದು ಅಂತ ಹೇಳ್ತಂತೆ. ಹಂಗೆ ಜೀವನದಲ್ಲಿ ಕೆಲವೊಬ್ಬರು ಈ ಥರನೂ ಇರ್ತಾರೆ ಕೆಲವೊಬ್ಬರು. ಅದಕ್ಕೆ ನಾವು ಎಲ್ಲರನ್ನೂ ಒಂದೇ ತಕ್ಕಡಿಲಿ ಹಾಕಿ ತೂಗಬಾರ್ದು, ಆಯಿತಾ? ಕೆಲವೊಬ್ಬರು ಉದ್ದೇಶಪೂರ್ವಕವಾಗಿ ನಮಗೆ ಮೋಸಗಳು ಮಾಡ್ತಾಯಿರ್ತಾರೆ, ಅನ್ಯಾಯ ಮಾಡ್ತಾಯಿರ್ತಾರೆ. ಆದರೆ ಕೆಲವೊಬ್ಬರು ನಮ್ಗೆ ಒಳ್ಳೆಯದನ್ನು ಬಯಸಿ ಈ ಥರ ಮಾಡ್ತಾಯಿರ್ತಾರೆ. ಆದರೆ ನೋಡೋ ಕಣ್ಣು, ನೋಡೋ ದೃಷ್ಟಿ, ನಾವು ಅರ್ಥಕೊಳ್ಳೋ ರೀತಿ ಚೆನ್ನಾಗಿರಬೇಕು ಅಂತ ಭಗವಂತ ನಮಗೆ ಮಾರ್ಗದರ್ಶನ ಕೊಡೋಕ್ಕೆ ಇಂಥ ಕಥೆಗಳನ್ನೆಲ್ಲ ಹುಟ್ಟಾಕಿರುವಂಥದ್ದು. ಇಂಥದ್ದನ್ನೆಲ್ಲ ಕೇಳಿದಾಗ ನಾವು ದ್ವೇಷ ಮಾಡಬೇಕು ಅಂತಿರ್ತೀವಲ್ಲ ಜನಗಳು, ನಮ್ಗೆ ಅವ್ರ ಬಗ್ಗೆ ಕೆಲವೊಬ್ಬರ ಬಗ್ಗೆ ಗೊತ್ತಿರುತ್ತೆ ಬಿಡಿ. ನಮಗೆ ಅವ್ರದ್ದು ನಿಜ ರೂಪ ಏನು ಅಂತ ನಮಗೆ ಒಂದು ಸರಿ ಅಲ್ಲ, ಎರಡು ಸರಿ ಅಲ್ಲ, ಸುಮಾರು ಸರಿ ನಮ್ಗೆ ಅದ್ರದ್ದು ನಿಜ ಮುಖ ಗೊತ್ತಾಗಿರುತ್ತೆ. ಆದರೆ ಕೆಲವೊಬ್ಬರನ್ನ ಸುಮ್ಮನೆ ನಾವು ತಪ್ಪು ತಿಳ್ಕೊಂಬಿಟ್ಟಿರ್ತೀವಿ. ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಆ ಥರ ಆಗಿರುತ್ತೆ. ಕೆಲವೊಬ್ಬರನ್ನ ಸುಮ್ಮನೆ ನಾವಾರೋ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದು, ಅಥವಾ ಅವರಾದರೂ ನಮ್ಮನ್ನು ತಪ್ಪಾಗಿ ತಿಳ್ಕೊಂಡಿರ್ಬೋದು. ಅಂಥವ್ರಿಗೆ ಇದೊಂದು ಚಿಕ್ಕ ಉದಾಹರಣೆ. ಹಾಗೇ ನಾವು ಬೇರೆಯವ್ರ ಮೇಲೆ ಸುಮ್ಮನೆ ಗೂಬೆ ಕೂರಿಸಬಾರ್ದು. ಏನು ತಿಳಿದೆ ನಾವೊಬ್ಬರ ಬಗ್ಗೆ ಸುಮ್ಮನೆ ನೋಡು, ನಮ್ಗೆ ಅವ್ರು ಕಷ್ಟ ಕೊಟ್ಟಿದ್ರು, ಅದಕ್ಕೆ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ನಮ್ಗೆ ಅವ್ರು ಅನ್ಯಾಯ ಮಾಡಿದರು, ಅದಕ್ಕೆ ಅವರು ಅನ್ಯಾಯ ಅನುಭವಿಸ್ತಾ ಇದ್ದಾರೆ. ನಮಗೆ ಮೋಸ ಮಾಡಿದರು, ಅವರು ಮೋಸ ಅನುಭವಿಸ್ತಾ ಇದ್ದಾರೆ ಅಂತ ಸುಮ್ಮನೆ ಶಾಪ ಹಾಕೋದು, ಅವ್ರು ಕೆಟ್ಟದಾಗಿ ಅವ್ರಿಗೇನಾದರೂ ಕೆಟ್ಟದಾದಾಗ ಅವ್ರನ್ನ ನೋಡಿ ನಗೋದು, ಅಳಿಸೋದು, ಅದನ್ನೆಲ್ಲ ಬಿಟ್ಬಿಡ್ಬೇಕು, ಆಯಿತಾ? ಒನ್ ವೇಯಿಂದ ನೋಡಬಾರ್ದು ಯಾವತ್ತಿದ್ರೂ. ನಾವು ಇರೋ ತನಕ ಜೀವನ ಚಕ್ರ ಸುತ್ತುತ್ತಾ ಇರುತ್ತೆ.
ನಾಳೆ ನಮ್ಗಾದಿದ್ದು ಇವತ್ತು ಅವ್ರಿಗಾಗ್ಬೋದು, ಇವತ್ತು ಅವ್ರಿಗಾಗಿರೋದು ನಾಳೆ ನಮಗಾಗ್ಬೋದು. ಯಾವುದೂ ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಭಗವಂತ ಒಬ್ಬನೇ ಶಾಶ್ವತ. ಅವನನ್ನು ನಂಬಿ ನಾವು ಮುಂದುವರಿಬೇಕು. ಹಾಗೇ ನಿಮ್ಮ ಜೀವನದಲ್ಲಿ ನೀವು ಯಾರನ್ನು ಗುರುವಾಗಿ ಸ್ವೀಕರಿಸಿದ್ದೀರಾ? ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಪವಾಡದ ರೀತಿ ಒಳ್ಳೆಯದಾಗಿದೆಯಾ ಅನ್ನೋದನ್ನು ತಿಳಿಸ್ಬೋದು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಜೀವನದಲ್ಲಿ ಖಂಡಿತ ಒಂದಷ್ಟು ಒಳ್ಳೆಯದಂತೂ ಆಗಿದೆ. ಅಂದರೆ ನಾನು ಸೋತ್ಬಿಟ್ಟಿದ್ದೆ, ಆಗೋದೇ ಇಲ್ಲ ಅಂತ ನಿರಾಶಾ ಮನೋಭಾವನೆಯೂ ಬಂದ್ಬಿಟ್ಟಿತ್ತು. ಆವಾಗ ಬಾಬನ್ ನಂಬಿದಾಗ ನಾನು ಗೆದ್ದಿದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಫ್ರೀ ಆಗಿದ್ದಾಗ ಪ್ರೀವಿಯಸ್ ವೀಡಿಯೋಸ್ನೆಲ್ಲ ಹೋಗಿ ನೋಡಿ. ವೀಡಿಯೋಸ್ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಮೆಂಟ್ ಮುಖಾಂತರ ನಿಮ್ಮ ಮನಸ್ಸಿಗೆ ಒಳ್ಳೆ ರೀತಿಯಲ್ಲಿ ತಿಳಿಸಿ. ಒಂದು ಥಮ್ಸ್ ಅಪ್ ಕೊಡೋದನ್ನು ಮರಿಬೇಡಿ. ಓಂ ಸಾಯಿರಾಮ್ ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.